ನಿಮ್ಮಲ್ಲಿಯೇ ಪ್ರಶ್ನಿಸ್ತಾ ಇದ್ದೇನೆ. ಹೇಳಿ ಸ್ವಾಮಿ, ಯಾವ ಕುಂದು, ಎಲ್ಲಿದು ಕುಂದು, ಹೇಗೆ ಕುಂದು ಅರೋಹ ಬೇಕು ನನಗೆ. ಉಳಿದವರು ಯಾರೋ ಆದ್ರೂ ಪ್ರಕರಣವೇ ಬೇರಾಗಿ ಹೋಗ್ತಿತ್ತು. ನೀವು ಆಡಿದ್ದೀರಿ ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನು ನಾನು ಪ್ರಶ್ನಿಸ್ತಾ ಇದ್ದೀನಿ. ಏನ್ ನಡೆದಿದೆ ಅಂತ ಬೇಡ ಕುಂದಾಗುತ್ತದೆ ಹೇಳಿದ್ನಲ್ಲ. ಆದಿಯಲ್ಲಿ ಬಂದು ಕುಂದುಂಟು ಎನ್ನುವ ಹಾಗೆ ವಿಷಯ ಮತ್ತೆ ಬೇರೆ ನಿನ್ನಪ್ಪ ಏನಾಗಿ ಹೋಗ್ತಾನೆ ಅಂದ್ರೆ ನನ್ನಪ್ಪ ಕುಂಭದಾನ ಇಹಲೋಕ ಯಾತ್ರೆಯನ್ನೇ ಪೂರೈಸಿಬಿಟ್ಟಿದ್ದ. ಅಂದ್ರೆ ವಯಸ್ಸು ಮುಗಿದು ಸತ್ತುತ್ತ, ಆರೋಗ್ಯ ಸರಿ ಇಲ್ಲದ ಹೀಗೇ ಸತ್ತುತ್ತು ಎನ್ನುವ ಅರಿವು ನನಗಿಲ್ಲ. ಬಹುಶಃ ಆಯುಷ್ಯ ತೀರಿ ಸತ್ತಿರಬೇಕು. ಹಾಗೆ ತಿಳ್ಕೊಂಡಿದ್ದ ಮತ್ತೆ ಹೇಳ ಏನು ನಿನ್ನಪ್ಪ ಸಾಯಿಲ್ಲ. ಖಂಡಿತ ಬದುಕಿದ್ದಾನೆ ಅನ್ನುವ ಅರ್ಥ ಅಲ್ಲ. ಮತ್ತೇನಾಯ್ತು ಅಂದ್ರೆ ಸಹಜ ಸಾವು ಮುಂದೆ ಅದನ್ನು ಸಾವು ಅಂತ ಹೇಳಬಹುದು. ದುರ್ಮರಣ ಇದು ಹಾಗಾದುದಲ್ಲ. ಅವನಿಗೊಂದು ಸಂಚನ್ನು ಮಾಡಿ ಕೀಳು ಬಡದವನೊಬ್ಬ ಆತನನ್ನ ಕೊಂದು ಕಳೆದಿದ್ದಾನೆ. ಕೀಳು ಬಡದವ ಆತನನ್ನು ಕೊಂದು ಕಳೆದಿದ್ದಾನೆ. ಯಾರು? ಮಾತ್ರ ದೇಶದ ಅಧಿಕಾರಿ ಭದ್ರಸೇನ ಎನ್ನುವ ಹಾಗೆ. ಹಾಗಾಗಿ ದಕ್ಕಸ್ಥಿತ ಒಬ್ಬ ಅಧಿಕಾರಿ ನನ್ನ ಅಪ್ಪ ಕುಂಭದಾನವನ್ನ ಅರ್ಧ ಆಯುಷ್ಯದಲ್ಲಿ ಅದೇ ನನಗೆ ಬದುಕಿನಲ್ಲಿರುವಂತ ಸ್ವಾಮಿ. ಸಹಜವಾಗಿ ಆಯುಷ್ಯ ತೀರಿ ನನ್ನ ಅಪ್ಪ ಸತ್ತುದಾಗಿ ನಾನು ಭಾವಿಸಿಕೊಂಡಿದ್ದು. ಅರ್ಧ ಆಯುಷ್ಯದಲ್ಲಿ ನನ್ನ ಅಪ್ಪನನ್ನು ಕೊಂದಿದ್ದಾರೆ. ಅದರಲ್ಲೂ ಮಾತ್ರ ಅಧಿಕಾರಿ ಭದ್ರಸೇನ ಮಾಡಿ ಇಲ್ಲಿವರೆಗೆ ನನಗೆ ವಿಷಯ ತಿಳಿದಿಲ್ಲ. ನನಗೊಬ್ಬ ವೈರಿ ಇದ್ದಾನೆ ಅಂತಾದ್ರೆ ಅಂತವರನ್ನು ಯಾವತ್ತೂ ಬದುಕುವುದಕ್ಕೆ ಅವಕಾಶ ಪಟ್ಟವರ ರಕ್ತ ಜಮೀನಲ್ಲಿ ಅಲ್ಲ. ಈಗಲೇ ಹೋಗಿ ಆ ಭದ್ರಸೇನನ್ನ ಮಾತ್ರಾದೇಶಕ್ಕೆ ಹೋಗಿ ಹೋಗುವುದಾ? ಹೋಗಿ ಹೋಗುವುದಿಲ್ಲ ಅಂದ್ರೆ ಅವನು ಕೊಲ್ಲಿಗೆ ಅಂತ ಹೋಗುವುದಾ? ಅಲ್ಲ, ಊಟ ಮಾಡಿಬಹುದು. ಬಟ್ ಅವ ಇದ್ರಲ್ವಾ? ಅವ ಇದ್ರಲ್ವ ನೀನು ಹೋಗಿ ಅವನನ್ನು ಕೊಲ್ಲುವುದು ಅಂದ್ರೆ ಅವನು ಸತ್ತು ಹೋಗಿದ್ದಾನೆ ಹೇಳಿಕೊಳ್ಳುತ್ತಾನೆ. ಹಾಗಲ್ಲ, ಸಮಯ ತೆಗಿಬೇಕಂತೆ. ಇಲ್ಲ ಇಲ್ಲ, ತಿಳಿದುಕೊಂಡಿದ್ದಾಗ ಸಮಯ ತೆಗೆಯುವುದಿಲ್ಲ. ಇರುವ ಸಮಯದಲ್ಲಿ ಇರುವಂತ ವಿಷಯ ಇದು ಮುಖ್ಯ. ಯಾಕೆ ಹೇಳೋದಕ್ಕೆ ಬರುವಾದ ಕಾರಣ ಬಹುಶಃ ಇವತ್ತಿನ ಒಳ್ಳೆ ಪುರುಸೊತ್ತಿ ನನಗೆ ಖಂಡಿತ ಇಲ್ಲ. ಅವರೆಲ್ಲ ಪೂರೈಸ್ಕೊಂಡು ಬಂದಿದ್ದೀವಿ. ಇಲ್ಲ ಇಲ್ಲ, ಒಬ್ಬರು ಖುಷಿ ಇಲ್ಲಪ್ಪ, ಹಾಗೆಲ್ಲ ಇಲ್ಲ.
ಯಾಕೆ ಅಂತ ಹೇಳಿ ಗೊತ್ತಾ? ಅನ್ನಿಸ್ತದೆ ನಿನ್ ಭವಿಷ್ಯ ಎಲ್ಲ ಬೇರೆ ಕಡೆ ಮಾತು ಕೊಟ್ಟಿದ್ದೆ ಅನ್ನೋ ಹಾಗೆ. ಅಂದ್ರೆ ಬರ್ಬೇಕು ಕಾರ್ಯಬಾಹುಳ್ಯ ಮಾತು ಕೊಟ್ಟಿರ್ತೀರ ಇದು ಹೊಂದಾಣಿಕೆ ಒಬ್ಬ ಆಡಿದ ಎಂಬ ಕ್ಷಣ ಮತ್ತೊಂದು ಮರು ಮಾತಾಡುವುದೇ ಉದ್ದೇಶ ಆಗಿರಬಾರದು. ಅದು ನಿಮಗೆ ಹೇಳುವುದಕ್ಕೆ ನಾನು ಬರವಾದ ಕಾರಣ ಏನದು ಉತ್ಸವವಿದೆ ಅಂತ ಹೇಳುವುದಕ್ಕೆ ಕಾರಣ ಏನು ಗೊತ್ತಾ? ಹೋಗಿ ಪತ್ರ ಸೇರಲು ಕೊಲ್ತೇನೆ ಅಂತ ನಾನು ಹೊರಟೆ. ಮುಂದು ಅಂತ ಹೇಳಿದವರು ನೀನು. ಹೌದು ಹೋಗ್ತೇನೆ ಅಂತ ಹೇಳಿದಾಗ ಆ ಭದ್ರಸೇನ ಸತ್ತಿದ್ದಾನೆ. ಈ ಕಡೆಯಲ್ಲಿ ನನ್ನಪ್ಪ ಸತ್ತಿದ್ದಾನೆ, ಆ ಕಡೆಯಲ್ಲಿ ಭದ್ರಸೇನ ಸತ್ತಿದ್ದಾನೆ. ಆ ಸತ್ತವರ ವಿಚಾರಕ್ಕೆ ಇಷ್ಟು ಸಮಯ ವ್ಯರ್ಥ ಮಾಡುವುದು ಅಂತ ಕೇಳ್ತೀನಿ. ಅಲ್ಲ 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 ಹಾಗಲ್ಲ. ಈಗ ವೈರಿ ಇಲ್ಲ ಅಂತ ಹೇಳಿ ಆದ್ಮೇಲೆ ವೈರಿ ಶೇಷ ಇಲ್ಲ ಅಂತ ನನಗೆ ಹೇಳಿಲ್ಲ. ನೀನು ಕೊಲ್ಲಬೇಕಾದ್ರೆ ವೈರಿಗಳನ್ನಲ್ಲ, ವೈರಿ ಶೇಷ ಇದ್ದು ಇನ್ನೂ ಬದುಕಿದ್ದಾರೆ. ಅವ ಇಲ್ಲದೆ ಹೋದ್ರು ಅವನ ಮನುಗರಿದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ. ಚಂದ್ರಸೇನ ಜಯಸೇನ ಎನ್ನುವ ಹಾಗೆ. ಏನು ವಿಶೇಷ? ಏನು ವಿಶೇಷ ಏನಿಲ್ವಾ? ಸಾಮಾನ್ಯರೆಂದು ತಿಳ್ಕೊಂಡ್ಯಾ? ಅಲ್ಲ ಆಡುವ ಮಕ್ಕಳನ್ನು ತಿಳ್ಕೊಂಡ್ಯಾ? ಅಲ್ಲ ನಾನು ತಿಳ್ಕೊಳ್ಳುವುದಲ್ಲ, ಏನು ವಿಶೇಷ ಅಂತ ನಿಮ್ಮಲ್ಲಿ ಕೇಳಿದ್ರು. ಮಹಾಬಲಾನ್ವಿತರಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಅವರನ್ನು ಸೋಲಿಸುವಂತವರು ಬಹುಶಃ ಈ ರಾಜ್ಯದಲ್ಲಿ ಯಾರು ಇಲ್ಲ ಎನ್ನುವ ಹಾಗೆ. ಈ ರಾಜ್ಯದಲ್ಲಿ ಇರ್ಲಿಕ್ಕಿಲ್ಲ. ಅಲ್ಲಿ ಚರಾಚರ ಪ್ರಪಂಚದಲ್ಲಿ ಬಲಿಷ್ಠರಾಗಿ ಮೆರೆದಾಡ್ತಾ ಇದ್ದವರು ಚಂದ್ರಸೇನ ಅನೇಕನಾಗಿ ನಡೆದಾಡ್ತಾ ಇದ್ದಾರೆ. ಬಹುಶಃ ನಿನ್ನಿಂದಲೂ ಆಗ್ತದೋ ಇಲ್ಲ ಎನ್ನುವಾಗ ನನಗೆ ಸಂಶಯ. ಅಂದ್ರೆ ನನ್ನ ಸಾಮರ್ಥ್ಯ ಸಾಕಾಗುವುದಿಲ್ಲ ಎನ್ನುವ ಹಾಗೆ ಅವರಿಗೆ ಸಾಕಾಗುವುದು. ಇಷ್ಟು ಬಲಾನ್ವಿತ ಇದ್ದಾರೆ. ಅಂತ ಬಲ ಅವರಲ್ಲುಂಟು ಉಂಟು. ನನ್ನಲ್ಲಿ ಬಲ ಹೇಗೆ? ಹಾಗಾದ್ರೆ ನೀನು ಅವರನ್ನು ಕೊಲ್ಲಬೇಕು ಅಂತ ಆದ್ರೆ ನಿನ್ನಲ್ಲಿ ಏನಾದ್ರು ವಿಶೇಷ ಬಲ ಇರುತ್ತಲ್ಲ. ಚಂದ್ರಸೇನ ಜಯಸೇನರು ನಿಮ್ಮ ಗಮನಕ್ಕೂ ಬಂದವರು ಪರಾಜ್ಯರು ಎನ್ನುವುದಾಗಿ ಆ ನೆಲೆಯಲ್ಲೇ ನೀವು ಆಗ್ತೀರಿ ಅಂತ ಆದ್ರೆ ನಾನು ಪಡೆದ ವರದ ಕುರಿತಾಗಿ ನೀವು ತಿಳಿಯಲಿಲ್ಲ. ಖಂಡಿತವಾಗಿ ದೇಹ ಬರುವ ಬುದ್ಧಿ ಬರುವ ಸಾಕಾಗದು ಎನ್ನುವ ಕಾರಣಕ್ಕಾಗಿ ಪರಮೇಶ್ವರನ ಕುರಿತು ತಪವನ್ನು ಆಚರಿಸಿ ಅಯೋನಿಜರಿಂದ ಮರಣ ಅಂತ ವರ ಪಡೆದವು ನಾನು. ನಾ ವರಬಲಾನ್ವಿತನಾಗಿ ಮೆರೆದಾಡುವಂತ ಈ ರಕ್ತ ಜನರಿಗೆ ಯಾಕಷ್ಟು ನೆನಪಿದೆ. ಎದುರು ನಿಲ್ತಾನ ಈಗ ಖಂಡಿತ ಹೌದು. ಯಾಕೆ ಹೇಳು, ಹೊರಬಲಾನ್ವಿತ ನೀನಿದ್ದಿ ಎನ್ನುವುದೊಂದು ವಿಚಾರ ನನಗೆ ಮೊದಲೇ ತಿಳಿದಿತ್ತು. ಆದ್ರೆ ನಿನ್ನೆ ಬಾಯಿಂದಲೇ ಬರಲಿ ಎನ್ನುವ ಹಾಗೆ ನಾನು ಸ್ವಲ್ಪ ಯೋಚನೆ ಮಾಡಿದೆ. ನನ್ನ ಬಾಯಿಗೆ ಬರಲಿಲ್ಲ. ಅಂದ್ರೆ ನೀನು ಹೊರಬಲಾನ್ವಿತ ಹೌದು ಎನ್ನುವುದು ವಿಶ್ವಾಸ ನನಗೆ ಬಂತು. ನೀವು ಕೇಳಿದ್ದ ಅಲ್ವಾ? ಈಗ ನನ್ನಿಂದಲೇ ಕೇಳಿ ತಿಳಿದಿಲ್ಲ. ಈಗ ಹೇಳಿ. ಈಗ ನೀನು ಖಂಡಿತ ಹೋಗಿ ನನ್ನ ವೈವಿಶೇಷವ ಕತ್ತನ್ನ ಕತ್ತರಿಸುವುದು ಸಾಮರ್ಥ್ಯ ಸಾಧನೆಗೂ ಸಾಮರ್ಥ್ಯ ಉಂಟು. ಈಗ ನೀನು ಅವರನ್ನು ಮಣಿಸಿ ಬರಬಹುದು. ಆದರೆ ಎಡ ಸರಿಲ್ಲ ಎನ್ನುವ ಹಾಗೆ ಕಾಣಿಸ್ತದೆ. ಬರೇ ಎಡ ಒಂದೇ ಅಲ್ಲ, ಯಾವುದೂ ಸರಿ ಇಟ್ಟನ್ನು ಅನ್ಸುವುದಿಲ್ಲ. ಯಾಕೆ ಹೇಳಿ, ಎಲ್ಲ ಹೆಚ್ಚು ಕಡಿಮೆ ಇವತ್ತಲ್ಲ. ಏನ್ ಮಾಡೋಣ? ಏನೋ ಹೆಚ್ಚು ಕಡಿಮೆ ತಿಳ್ಕೊಡ್ಬೇಕು. ನಾನು ಆ ವಿಚಾರದಲ್ಲಿ ಹೇಳ್ತೇನೆ. ಅಥವಾ ಒಡನಾಟಗಳಿದ್ದಾರೆ, ಕಟ್ಟಿದವರನ್ನು ಸರಿಯೇ ಕಟ್ಟಿದ್ದಾರೆ. ಯಜಮಾನರು ವಾಮ ಭಾಗದಲ್ಲಿ ಬೇಕಾದವರು ಯಾರು ಹೇಳು? ವಾಮ ಭಾಗ ಗೊತ್ತಾಯ್ತು. ಅಂದ್ರೆ ನನಗೆ ಮದುವೆ ಆಗಲಿಲ್ಲ, ಹೆಂಡತಿ ಇರಬೇಕಾದಂತ ಆಗಲೇ ಮಾಡುದು ಅಂತಲ್ಲ, ಅಥವಾ ಲೋಕದಲ್ಲಿ ಹೆಣ್ಣು ಕೊಡುವವರಿಲ್ಲ ಅಂತಲ್ಲ. ರಾಜಕೀಯ ಒತ್ತಡ, ನಾನೊಬ್ಬ ತಕ್ಷಣಾಗಬೇಕೆನ್ನುವುದಾಗಿ ಹೊರಟು ಇಲ್ವ, ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಿ. ಇವತ್ತಲ್ಲ ನಾಳೆ ಅಥವಾ ಅವಕಾಶ ಉಂಟಲ್ಲ, ತಲೆ ಕೆಡಿಸುವ ಸಂದರ್ಭ ಬಂದಿದೆ. ಏನೋ ಇನ್ನೊಂದು ಮದುವೆ ಆಗ್ಬೇಕು. ಆಗ್ತೇನೆ, ಈ ಕಾರ್ಯ ಮುಗಿದೇ ಬೇಕಾಗ್ತದೆ. ಅದು ಈ ಮೊದಲೇ ಆಗಬೇಕು. ಯಾಕೆ ಹೇಳು, ಈಗ ನಿನ್ನ ತಿರುಗಾಟದಲ್ಲಿ ಇಷ್ಟು ದಿನ ಹೆಣ್ಣು ನೋಡ್ಲಿಕ್ಕೆ ಪುರ್ಸೊತ್ತಿಲ್ಲ ಅನ್ನೋದಾದ್ರೆ ನಾನು ನಿನಗಾಗಿ ಒಂದು ಹೆಣ್ಣನ್ನು ನೋಡ್ಕೊಂಡು ಬಂದಿದ್ದೆ. ಅದು ಯಾವಾಗ ಪ್ರಾರಂಭ ಮಾಡಿದ್ರಿ? ಅಲ್ಲ ನಿನಗೆ ಅನುಕೂಲ ಆಗಿದೆ. ಯಾವಾಗ ಪ್ರಾರಂಭ ಮಾಡಿ ಲೇಟೆಸ್ಟಿಕ್ ಅವರ ನಾನು ಮಾಡಕ್ಕಲ್ಲ. ಈಗ ಹೀಗೆ ಹೋಗಿ ತಿರುಗಾಟದಲ್ಲಿದ್ದಾಗ ಹೀಗೂ ಒಬ್ಬ ವ್ಯಕ್ತಿ ಇದ್ರೆ ಅವಳನ್ನು ನೋಡಿದಾಗ ಬಹಳ ಸೌಂದರ್ಯ ಮತ್ತೆ ಅವಳು ನಿನಗೆ ಕೊಟ್ಟು ಮದುವೆ ಮಾಡಿದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡುವವರು ನಿಮ್ಮ ಕಣ್ಣಿಗೂ ಆಕೆ ಸೌಂದರ್ಯವಾಗಿ ಕಾಣ್ತಾಳೆ ಅಂತಾದ್ರೆ ಪ್ರಬಲಳೆ ಹೌದು ಅಲ್ಲ. ಆಗ ನಿನಗೆ ಆಗಿತ್ತು ಎನ್ನುವಾಗ ಯೋಚನೆ ಮಾಡಿಕೊಂಡು ಬಂದಿದ್ದೇನೆ. ಹಾಗಾದ್ರೆ ಕೊಡಿಯುವ ರೀತಿ ಹೇಗೆ? ಅವಳು ಬೇರೆ ಯಾರು ಅಲ್ಲ, ಸತ್ಯಶೀಲೆ ಚಂದ್ರಸೇನ ಮಡದಿ.
ಈ ರೂಪವತಿ ಅತಿ ಗುಣವಂತ ನೋಡಲಿಕ್ಕೆ ಆಗುವುದಿಲ್ಲ, ಅಷ್ಟು ಸೌಂದರ್ಯ ಕಣ್ಣಿಗೆ ರಾಚಿಸ್ತದೆ. ಅಲ್ಲ ಮತ್ತೆ ನಿಲ್ಲಿಸಬೇಕು, ನೋಡ್ಲಿಕ್ಕೆ ಆಗುದಿಲ್ಲ ಆಗಲ್ಲ ಆಗಲ್ಲ. ಈಗ ನಾವೆಲ್ಲ ಹೀಗೆ ನೋಡ್ಲಿಕ್ಕೆ ಆಗುವುದು ಅಂದ್ರೆ ವರ್ಣನಾತೀತವಾಗಿ ಅಷ್ಟು ಗೌರವಪೂರ್ವಕವಾದಂತ ಸೌಂದರ್ಯ. ಅವನನ್ನ ಕೊಂದ ಬಳಿಕ ಆ ಸತ್ಯ ಸೇವೆಯನ್ನು ತಂದು ನೀನು ಮದುವೆ ಆಗಬೇಕು. ಸ್ವಾಮಿ, ಉಪಕಾರ ಮಾಡಬೇಕು ಅಂತ ಮನಸ್ಸಿದ್ರೆ ನೀವು ಯಾವ್ಯಾವ ವಿಧದಲ್ಲಿ ಉಪಕಾರ ಮಾಡ್ತೀವಿ ಅಂತ ಹೇಳಿಕ್ಕೆ ಸಾಧ್ಯವಾಗಿದೆ ಅಲ್ವಾ? ವೈರಿಕ್ಷೇತ್ರ ಇಂಥವ ಎನ್ನುವುದಾಗಿ ತಿಳಿಯಪಡಿಸಿದ್ರಿ. ನನ್ನ ಉತ್ತುಂಗನ ಕರ್ತಾಗಿ ಲಕ್ಷ್ಯ ವಹಿಸಿದವರು ನೀವಿದ್ದೀರಿ. ಮದುವೆ ಕುರಿತಾಗಿ ಯೋಚನೆ ಮಾಡಿದ್ದೀರಿ ಅಂತಾದ್ರೆ ಈಗಲೇ ಹೋಗ್ತೇನೆ. ಚಂದ್ರಸೇನ ಜಯಸೇನರನ್ನ ಕೊಂದು ಸತ್ಯಶೀಲೆಯನ್ನ ತಂದು ಮದುವೆ ಆಡುತ್ತೇನೆ. ಲೋಕಮುಖದಲ್ಲಿ ಎಲ್ಲ ನನ್ನನ್ನು ಕಲಹಪ್ರಿಯ ಅಂತ ಹೇಳ್ತಾರೆ. ಈಗ ನಿಮ್ಮನ್ನು ಮದುವೆ ಮಾಡಿದ್ರೆ ನಾನೊಂದು ಕಲ್ಯಾಣ ಪ್ರಿಯ ಅಂತ ಹೇಳ್ತು ಬಿರುದ ನನಗೆ ಬರ್ತೀವಿ ಅನ್ನೋ ಹಾಗೆ. ಹಾಗಾಗಿ ನೀವು ಹೋಗಿ ಚಂದ್ರಶೀಲನ ಕಲ್ತೀಯ. ಸತ್ಯಶೀಲ ಚಂದ್ರಶೀಲ ಸಾಯ್ತಾನೆ, ಸತ್ಯಶೀಲ ಏನಾಗ್ತಾಳೆ ಹೇಳು? ಮುಂದೆ ಆಗ್ತಾಳೆ. ಅವಳನ್ನು ನೀರು ವಹಿಸಿದ್ರೆ ಮುಂದೆ ಗಂಡ ಆಗ್ತೀಯ. ಸಮಾಧಾನ ಆಯ್ತಲ್ಲ? ನನ್ನ ಸಮಾಧಾನ ಏನು ಹೇಳು? ಏನಾದ್ರೂ ಮಾಡಿ ಇವನನ್ನು ಮುಟ್ಟೆ ಗಂಡನನ್ನು ಆಗಿಸಬೇಕು ಎನ್ನುವುದಾಗಿ. ಯಾಕೆ ಆಗಬಾರದು ಎನ್ನುವ ಒಳ್ಳೇದ ಅಲ್ಲ ಪುಣ್ಯಾತ್ಮ. ಇದಕ್ಕೆ ನೀನೇ ಯಾಕೆ ನಾಂದಿ ಹಾಗ ಮಾಡಬಾರ್ದು ಹೇಳು? ಈ ವಿಜಯರಿಗೊಂದು ಕಲ್ಯಾಣವನ್ನು ಮಾಡಿ ಅವಳನ್ನು ಕೈ ಹಿಡಿದು ಜೀವನ ಕೊಟ್ಟರೆ ಈ ಲೋಕಕ್ಕೆಲ್ಲ ನೀನೊಂದು ಆದರ್ಶ ಆಗುವುದಿಲ್ವಾ? ಅದು ನಿನ್ನಿಂದಲೇ ಪ್ರಾರಂಭ ಆಗಲಿ ಎನ್ನುವಾಗಿ ಯೋಚನೆ ಮಾಡಬೇಕು ಅಲ್ವಾ? ಆಶೀರ್ವಾದ. ಹಾಗಾದ್ರೆ ಅವಳನ್ನು ಎಳೆದು ತಂದು ಮದುವೆಯಾಗಿ ಇನ್ನೊಂದು ಗೌರವವನ್ನು ನಾನು ನೋಡ್ತೇನಂತೆ. ಮಹಾನಗರದ ಕನಸನಾರದ್ದು ಎನ್ನುವುದಾಗಿ ಭಾವಿಸಿದೆ. ಆದರೂ ನನ್ನ ಭವಿಷ್ಯದ ಉತ್ತುಂಗಕ್ಕೇರಿ ಎನ್ನುವ ಉದ್ದೇಶ ಹೊತ್ತವರವರು ಎನ್ನುವುದು ಸ್ಪಷ್ಟ ಆಗ್ತಾ ಇತ್ತು. ಆದರೆ ವೈರಿಶೇಷ ಇದೆ ಅಂತ ತಡೆ ಯಾಕೆ? ಸೇನೆ ಕೂಡಿಕೊಂಡು ಎದುರಾದ ನನ್ನ ತಮ್ಮನನ್ನ ಕೊಂದು ಕಳೆದಿದ್ದಾನಂತೆ. ಅವ ಎಷ್ಟು ಏನು ಎನ್ನುವುದನ್ನ ಎಂಬಲ್ಲಿಗೆ ಕಾರಣ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಆದರೂ ನಾನು ಊಹಿಸಿದ್ದೇನೆ ಗೊತ್ತಾ? ಒಂದು ದೇಶದ ಮೇಲೆ ಇನ್ನೊಬ್ಬ ದಾಳಿಯನ್ನ ಮಾಡಬೇಕಂತಾದ್ರೆ 3 ಕಾರಣಗಳಿರ್ತವಂತೆ. ಹೆಣ್ಣು ಹೊನ್ನು ಮಣ್ಣು ಎನ್ನುವ ಹಾಗೆ ಆ ನೆಲೆಯಲ್ಲಿ ಯೋಚಿಸುವುದಾದ್ರೆ ನಿಮ್ಮ ದೇಶದ ಮಣ್ಣು ನಿಮ್ಮ ಮಣ್ಣಿಗಾಗಿ ಆಸೆ ಪಟ್ಟವ ನಾನಲ್ಲ, ಅತಿಕ್ರಮಿಸಿದವ ಅಲ್ಲ. ಹೆಣ್ಣಿನ ಮೇಲೂ ನಾವು ಆ ಕಾರ್ಯವನ್ನ ಮಾಡುವವರೇ ಅಲ್ಲ. ಹೊಂದಾಣಿಕೆ ಅಲ್ವಾ? ಆ ಕಾರ್ಯವನ್ನ ಮಾಡುವವರೇ ಅಲ್ಲ ಅಂತ ಹೊಂದಾಣಿಕೆ ಪ್ರಶ್ನೆಯೇ ಬರುವುದಿಲ್ಲ. ಆನಂತರದಲ್ಲಿ ಇನ್ನು ಹೊಂದನ್ನ ಅಪಹರಿಸುವ ಅಗತ್ಯತೆ ನಮಗಿಲ್ಲ. ನಮ್ಮಲ್ಲೇ ಬೇಕಾದಷ್ಟು ಉಂಟು. ಇದ್ದಿರುವಾಗ ಈ 3 ಕಾರಣಗಳಿಲ್ಲದೆ ನಮ್ಮ ಮೇಲೆ ದಾಳಿಯನ್ನಿಟ್ಟಿದ್ದೀಯಾ? ಹಾಗಂತ ಕೆಲವೊಬ್ಬರಿಗಿರ್ತದೆ ಏನು ಹೇಳು, ಕಾರಣ ಬೇಕಾಗುವುದಿಲ್ಲ. ಅವರಿಗೆ ಯಾರ ಹತ್ರ ಆದ್ರೂ ಹೊಡೆದಾಟ ಮಾಡದೆ ಹೋದ್ರೆ ತಿಂದ ನರಗುವುದಿಲ್ಲ. ಹಾಗೆ ಆ ನೆಲೆಯಲ್ಲಿ ಬಂದವನು ಅದರ ಹೊರತಾದ ಕಾರಣ ಏನಾದ್ರೂ ಇದೆಯೋ ಆ ನೆಲೆಯಲ್ಲೇ ಬಂದ್ರೆ ನಮ್ಮದು ಉಂಟು ಹೋರಾಟ ಅಂತ ಹೇಳ್ತೇನೆ. ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹಿಂತಿರುಗಿದರೆ ಸರಿ, ಇಲ್ಲ ಅಂತಾದ್ರೆ ಒಂದು ಕೈ ಗೊತ್ತಾಯ್ತಾ?